ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಬಿ ಹ್ಯಾಪಿ ರೋಮಯಾಸ್ ವ್ಲಾಗ್. ನಾವಿವತ್ತು ಔಟಿಂಗ್ ಅಂತ ಹೇಳಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದರ ಫುಲ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಈ ರೆಸಾರ್ಟು ಕಾರ್ ಪಾರ್ಕಿಂಗಿಂದ ರೆಸಾರ್ಟ್ ಮಧ್ಯೆ ಕಾವೇರಿ ರಿವರ್ ಇದೆ. ರೆಸಾರ್ಟ್ ಅವರೇ ಬಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಪಾರ್ಕಿಂಗಿಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ನೀವು ಕಾರ್ ಪಾರ್ಕಿಂಗ್ನ ಆ ಕಡೆ ಸೈಡಲ್ಲಿ ಮಾಡಿ ರೆಸಾರ್ಟ್ ಅವರೇ ಬಂದು ನಿಮ್ಮನ್ನ ಪಿಕ್ ಮಾಡ್ತಾರೆ. ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ರೆಸಾರ್ಟ್ ನೇಮ್ ಬಂದು ಜಲಧಾಮ ಅಂತೇಳಿ. ಇದು ಎಲ್ಲಿರೋದಂದರೆ ಟಿ ನರಸೀಪುರ ತಾಲೂಕು ತಲಕಾಡು ಮುಡುಕುತೊರೆನಲ್ಲಿರೋವಂಥ ರೆಸಾರ್ಟು. ಫುಲ್ಲು ವಾಟರ್ ಆ್ಯಂಡ್ ಗ್ರೀನರಿ ಇರೋವಂಥ ಒಂದು ರೆಸಾರ್ಟು. ತುಂಬಾ ಚೆನ್ನಾಗಿದೆ. ಏನಿದೆ ಹೇಗಿದೆ ಅಂತೇಳಿ ಇಲ್ಲ ಹೇಳ್ತೀನಿ ನಾನಿವಾಗ. ಇದು ರಿಸೆಪ್ಷನ್ನು. ಹಸ್ಬೆಂಡ್ ಹೋಗಿ ಫಸ್ಟ್ ಚೆಕ್ ಇನ್ ಆಗ್ತಾಯಿದ್ದಾರೆ. ಆನ್ಲೈನಲ್ಲೇ ಪೇಮೆಂಟ್ ಮುಗಿಸಿದ್ರು, ಬಟ್ ಆದರೂ ಪ್ರೋಸೆಸ್ ಇರುತ್ತಲ್ಲ, ಸೊ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೋಡಿ, ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ, ಎಕ್ಸೈಟ್ ಆಗಿದ್ದಾಳೆ ಫುಲ್ಲು. ಇಲ್ಲಿ ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಫಸ್ಟ್ ಒಬ್ಬರು ಅಲ್ಲಿ ಎಂಪ್ಲಾಯ್ ಬಂದು ನಮಗೆ ಎಲ್ಲ ಯಾವ ಕಡೆ ಏನೇನಿದೆ ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಂದು ನೋಡಿ, ಈ ಥರ ಇದೆ. ಫುಲ್ ಎಲ್ಲ ಗ್ರೀನರಿ, ಬಂಬೂ ಟ್ರೀಸ್ ಇದೆ ಇಲ್ಲಿ ತುಂಬಾ. ನೋಡಿ ಹೇಗಿದೆ ಅಂತೇಳಿ, ತುಂಬಾ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ರೆಸಾರ್ಟ್ಗಳಿಗೆ ಹೋಗಿ ಬೇಜಾರಾಗಿದ್ದರೆ ಇದೊಂದು ರೀತಿ ಡಿಫ್ರೆಂಟಾಗಿದೆ ರೆಸಾರ್ಟು. ವಾಟರ್ ಆ್ಯಂಡ್ ನೇಚರಲ್ಲೇ ಇರೋವಂಥ ಒಂದು ರೆಸಾರ್ಟು. ನೋಡಿ ಈ ರೀತಿ ಇದೆ ಬಂಬೂನಲ್ಲಿ. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲನೂ ಕೂಡ ಇದೆ ಇಲ್ಲಿ. ನಾನು ಹೇಳ್ತಾ ಹೋಗ್ತೀನಿ, ಫುಲ್ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನಾವಿಲ್ಲಿ ಫಸ್ಟು ಎಂಟ್ರೆನ್ಸ್ ಇದು. ಬಂಬೂ ಟ್ರೀಯಿಂದ ಆ ಕಡೆ ಈ ಕಡೆ ನೋಡಿ ಹೆಂಗಿದೆ. ಬಂಬೂ ಟ್ರೀ ಒಳ್ಳೆ ಫಾರೆಸ್ಟ್ಗೆ ಹೋಗಿರೋ ಅಂಥ ಫೀಲ್ ಆಗ್ತಾ ಇದೆ. ಈ ರೀತಿ ಇದೆ. ಒಳಗಡೆ ಎಲ್ಲ ಹೋದ್ಮೇಲೆ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಗಳು ಅಮ್ಮ ಎಲ್ಲೋ ಬಂದಿಲ್ಲ ನಮ್ಮಮ್ಮ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾಳೆ. ಸೊ ಇವಾಗ ಇದು ಎಂಟ್ರೆನ್ಸ್ ಈ ಥರ ಇದೆ. ಒಳಗಡೆ ಸ್ವಲ್ಪ ಹೋಗಬೇಕು. ನೋಡಿ ಈ ರೀತಿ ಎಲ್ಲ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಡೇ ಔಟ್ ಅಲ್ಲದೆ ಒನ್ ಡೇ ಕೂಡ ಸ್ಪೆಂಡ್ ಮಾಡ್ಬೋದು. ನೈಟ್ ಕೂಡ ನೀವು ಹಾಲ್ಟ್ ಆಗ್ಬೋದು. ಅದಕ್ಕೂ ಕೂಡ ತುಂಬಾ ಫೆಸಿಲಿಟೀಸ್ ಇದೆ. ಸಪ್ರೇಟ್ ರೂಮ್ಸ್ ಎಲ್ಲ ಇದೆ. AC ರೂಮ್ಸ್, ನಾನ್ AC ರೂಮ್ಸ್ ಎಲ್ಲ ಇದೆ. ಕಾಟೇಜಸ್ ಟೈಪಲ್ಲಿ ಇಲ್ಲಿ ರೂಮ್ಸ್ ಇರೋದು. ಮತ್ತು ಇಲ್ಲಿ ರೂಮ್ಸ್ಗಳಲ್ಲಿ ಯಾವುದೇ ರೀತಿಯಾದಂಥ ನಂಬರ್ಸ್ ಏನೂ ಕೊಟ್ಟಿಲ್ಲ. ಇಲ್ಲಿ ಬರ್ಡ್ ನೇಮ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇದೇ ಎಂಟ್ರೆನ್ಸ್ ಆಗ್ತಾ ಇರೋದು, ನಾವು ಎಂಟ್ರಿ ಆಗ್ತಾ ಇರೋದು. ಈ ರೀತಿ ಇದೆ. ಡೇ ಔಟ್ಗೆ ಅಂತ ಹೋದವ್ರಿಗೆ ಇಲ್ಲಿ ಸಪ್ರೇಟ್ ರೂಮ್ ಕೂಡ ಕೊಡ್ತಾರೆ. ನಾನು ಯಾವುದೇ ರೆಸಾರ್ಟಲ್ಲಿ ನಾವು ಎಷ್ಟೊಂದು ರೆಸಾರ್ಟ್ಗೆ ಹೋಗಿದ್ದೀವಿ, ಯಾವ ರೆಸಾರ್ಟಲ್ಲೂ ಕೂಡ ಸಪ್ರೇಟ್ ರೂಮ್ಸ್ನ ಕೊಡೋದಿಲ್ಲ ನಿಮಗೆ. ಬಟ್ ಇಲ್ಲಿ ಸಪ್ರೇಟ್ ರೂಮ್ಸ್ ಕೂಡ ಇರುತ್ತೆ. ನೋಡಿ, ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಅಂತ ಹೇಳಿ ಜ್ಯೂಸನ್ನ ತಂದುಕೊಟ್ರು. ನಾವಿರೋ ಕಡೆನೇ ತಂದುಕೊಟ್ರು ಅವರೇ. ಸೊ ಜ್ಯೂಸನ್ನ ಕುಡಿದು ನಾವು ಫಸ್ಟು ಡ್ರೆಸ್ಅಪ್ ಆಗೋದಕ್ಕೆ ಹೋಗ್ತಾಯಿದ್ದೀವಿ. ಇದು ಪೂಲು, ಸ್ವಿಮ್ಮಿಂಗ್ ಪೂಲ್ ಇದೆ. ಎಲ್ಲ ಕಡೆಯೂ ಕೂಡ ಸ್ವಿಂಗ್ಸ್ನ ಹಾಕಿದ್ದಾರೆ ಇಲ್ಲಿ. ತುಂಬಾ ಕ್ರೌಡ್ ಇದ್ದರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಬೇಜಾರಾಗಲ್ಲ. ನನ್ನ ಮಗಳು ಆಲ್ರೆಡಿ ಸ್ವಿಂಗಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ. ಇದು ರೂಮು. ಈ ರೀತಿ ನಿಮಗೆ ಸಪ್ರೇಟ್ ಒಂದೊಂದು ರೂಮ್ನ ಕೊಡ್ತಾರೆ. ಒಂದೊಂದು ಫ್ಯಾಮಿಲಿ ಆ ರೀತಿ ಹೋದಾಗ ನಿಮಗೆ ಒಂದೊಂದು ರೂಮ್ ಕೊಡ್ತಾರೆ. ಅಲ್ಲಿ ಒಂದು ಕಾಟ್ ಕೂಡ ಇದೆ, ಒಂದು ಬೆಡ್ಡು. ಈ ರೀತಿ ಒಂದು ಬೆಡ್ ಕೊಟ್ಟು ಒಂದು ರೂಮು, ಒಂದು ಸ್ಪೇಷಿಯಸ್ ಆಗಿದೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ರೆಸ್ಟ್ ಕೂಡ ಮಾಡ್ಬೋದು ನೀವು. ನಾವಿಲ್ಲಿ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಆಟ ಆಡೋದಕ್ಕೆ ಅಂತೇಳಿ ಬಂದ್ವಿ. ನೋಡಿ, ನನ್ನ ಮಗಳು ಹೇಗೆ ಜಂಪ್ ಮಾಡ್ತಾ ಇದ್ದಾಳೆ. ನನ್ನೂ ಕೂಡ ಕರೆದ್ಲು. ನಾನು ಒಂದು ಸ್ವಲ್ಪ ಜಂಪ್ ಮಾಡಿದೆ. ನನ್ನ ಕೈಲಿ ಆಗಲಿಲ್ಲ ಅದು ಜಂಪ್ ಮಾಡೋದಕ್ಕೆ. ಅವಳು ಆಟ ಆಡಿದ್ಲು ಚೆನ್ನಾಗಿ. ಇದನ್ನೆಲ್ಲ ಆಟ ಆಡಿದ್ಮೇಲೆ ನಮ್ಮ ಹಸ್ಬೆಂಡ್ ಇಲ್ಲಿ ನೋಡಿ ಟಯರ್ ಸ್ವಿಂಗ್ ಇತ್ತು, ಅದನ್ನು ಟ್ರೈ ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ತಿದ್ದಾರೆ. ನನ್ನ ಮಗಳು ಹೋಗಿ ಪುಷ್ ಮಾಡ್ತಾ ಇದ್ಲು, ಅವರು ಆಗಲ್ಲ ಅಂತೇಳಿ ಹೇಳಿದ್ರು. ಇದೇ ರೀತಿ ಇನ್ನು ತುಂಬಾ ಡಿಫ್ರೆಂಟ್ ಆಗಿರೋಂಥ ಆ್ಯಕ್ಟಿವಿಟೀಸ್ ಕೂಡ ಇದೆ. ಬರ್ಡ್ಸ್ ಕೂಡ ಇಲ್ಲಿ ಇದೆ ನೋಡಿ, ಬರ್ಡ್ಸ್ ಇದೆ. ಫುಲ್ ಎಲ್ಲ ಕಡೆಯೂ ಗ್ರೀನರಿನೇ, ಎಲ್ಲಿ ನೋಡಿದ್ರೂ ನಿಮಗೆ ಗ್ರೀನರಿನೇ. ಆಲದ ಮರ ಇದೆ ನೋಡಿ ಹೇಗಿದೆ ಅಂತೇಳಿ. ಇದೆಲ್ಲ ಫುಲ್ ಇದೇ ಥರ ಇದೆ. ಕಾಟೇಜಸ್ ಅದನ್ನೆಲ್ಲ ನೀವು ನೈಟ್ ಸ್ಟೇ ಆಗೋದಾದರೆ ಅದು ಆ ರೀತಿ ಕಾಟೇಜಸ್ನ ಕೊಡ್ತಾರೆ. ಇಲ್ಲಿ ಈ ರೀತಿ ಕೂಡ ಸ್ವಿಂಗ್ಸ್ ಇದೆ.
ನನ್ನ ಮಗಳು ನೋಡಿ ಎಲ್ಲ ಕಡೆನೂ ಸ್ವಿಂಗ್ಸ್ನೇ ಆಟ ಆಡ್ಕೊಂಡ್ಲು. ನಾವು ನೆಕ್ಸ್ಟ್ ಇಲ್ಲಿ ಪೆಡಲ್ ಬೋಟಿಂಗ್ನ ರೈಡ್ ಮಾಡಿದ್ವಿ. ನಾವು ಓಪನ್ ಇರೋದನ್ನ ತೊಗೊಳ್ಳಿಲ್ಲ, ಕ್ಲೋಸ್ ಇರೋದನ್ನ ತೊಗೊಂಡ್ವಿ. ತುಂಬಾ ಬಿಸಿಲಿತ್ತು, ಸೊ ಹಾಗಾಗಿ ಕ್ಲೋಸ್ ಇರೋಂಥದ್ದನ್ನ ಬೋಟ್ನ ತೊಗೊಂಡ್ವಿ. ನೋಡಿ ಹಕ್ಕಿಗಳು ಹೀಗೆ ಒಂದೇ ಕಡೆ ಹೋಗ್ತಾ ಇದೆ ಅಂತೇಳಿ. ನಾವು ಪೆಡಲ್ ಬೋಟಿಂಗ್ನ ಮಾಡಿಕೊಂಡು ಪೆಡಲ್ ಬೋಟಿಂಗ್ ಆಡಿ ಅದಾದಮೇಲೆ ನಾವು ನೆಕ್ಸ್ಟು ಇದು ಅನ್ಲಿಮಿಟೆಡು, ನಿಮಗೆ ನೀವು ಎಷ್ಟೊತ್ತಾದರೂ ಪ್ಲೇ ಮಾಡ್ಬೋದು. ಬೇಕಾದರೆ ಬನಾನಾ ರೈಡ್ ಕೂಡ ಇದೆ. ನಾವಿಲ್ಲಿ ಪೆಡಲ್ ಬೋಟ್ ಮಾತ್ರ ಆಡಿದ್ವಿ. ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಮಿಡಲಲ್ಲಿ ಹೋಗಿ ನೀವು ಯಾವ ಕಡೆಗಾದರೂ ಹೋಗ್ಬೋದು. ಜಾಕೆಟ್ಸ್ ಎಲ್ಲ ವೇರ್ ಮಾಡಿಕೊಂಡು ನಾವು ಪೆಡಲ್ ಬೋಟ್ ಮಾಡಿದ್ವಿ. ಪೆಡಲ್ ಬೋಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಇಂಡೋರ್ ಗೇಮ್ಸ್ ಕಡೆ ಹೋದ್ವಿ. ಇಂಡೋರ್ ಗೇಮ್ಸು ಕೂಡ ಚೆಸ್ ಇದೆ, ಕೇರಮ್ ಇದೆ. ಅಪ್ಪ ಆ್ಯಂಡ್ ಮಗಳು ಕೇರಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದೆ. ಚೆಸ್ ನೋಡಿ, ಚೆಸ್ ಪಾನ್ಗಳು ನೋಡಿ ಹೇಗಿದೆ ಅಂತೇಳಿ. ಗ್ರೂಪ್ ಬಂದರೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಆ್ಯಂಡ್ ಕೇರಮ್ ಕೂಡ ಇದೆ. ಆ್ಯಂಡ್ ಶಟಲ್ ಕಾಕ್, ಬ್ಯಾಡ್ಮಿಂಟನ್ ಎಲ್ಲ ಇದೆ ಹೊರಗಡೆನಲ್ಲಿ. ಟೇಬಲ್ ಟೆನ್ನಿಸ್ ಕೂಡ ಇದೆ. ಕೇರಮ್ ಆಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಕೇರಮ್ ಆಡಿದ್ರು. ಅದಾದಮೇಲೆ ನಾವು ಲಂಚ್ಗೆ ಅಂತೇಳಿ ಹೋದ್ವಿ. ಇದು ಲಂಚು, ಇಲ್ಲಿ ಲಂಚ್ ಇರುತ್ತೆ. ಹ್ಯಾಂಡ್ ವಾಶು ಫಸ್ಟು ಇದು ಎಂಟ್ರೆನ್ಸ್ ಆಗ್ತಿರೋದು. ಹೊರಗಡೆ ಕೂಡ ನೀವು ಊಟ ಮಾಡ್ಬೋದು. ಒಳಗಡೆನೂ ಕೂಡ ಅರೇಂಜ್ ಮಾಡಿದ್ದಾರೆ. ತುಂಬಾ ಟೇಬಲ್ಸ್ ಇದೆ. ತುಂಬ ಚೇರ್ಸ್ ಆ್ಯಂಡ್ ಟೇಬಲ್ಸ್ನ ಅರೇಂಜ್ ಮಾಡಿದ್ದಾರೆ. ಈ ರೀತಿ ಇದೆ ನೋಡಿ ಲಂಚ್ಗೆ ಏನೇನು ಇಟ್ಟಿದ್ದಾರೆ ಅಂತೇಳಿ ತೋರಿಸ್ತೀನಿ. ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು. ಎವ್ರಿ ಒನ್ ಈಸ್ ಗುಡ್ ಅಂತಲೇ ಹೇಳ್ಬೋದು. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಏನೇನಿತ್ತು ಅಂತೇಳಿ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್. ಕರ್ಡ್ ರೈಸ್ ನೋಡಿ, ಕರ್ಡ್ ರೈಸ್ ಇಟ್ಟಿದ್ದಾರೆ. ಕ್ಯಾರೆಟು, ಪಪ್ಪಾಯ, ವಾಟರ್ ಮೆಲನ್, ಕ್ಯಾರೆಟ್, ಆನಿಯನ್, ಕುಕ್ಕುಂಬರ್, ಟೊಮ್ಯಾಟೊ ಆ್ಯಂಡ್ ರಾಗಿ ಬಾಲ್ ಕೂಡ ಅವೈಲಬಲ್ ಇದೆ ಇಲ್ಲಿ. ತುಂಬಾ ಚೆನ್ನಾಗಿ ಮಾಡಿದರು. ಮುದ್ದೆ ಕೂಡ ಮಾಡಿದರು. ಇಲ್ಲಿ ನೋಡಿ ರಾಗಿ ಬಾಲ್ ಅಂತ ಹಾಕಿದ್ದಾರೆ. ಇದು ರಾಗಿ ಬಾಲು. ಆ್ಯಂಡ್ ಇಲ್ಲಿ ನೆಕ್ಸ್ಟು ರವೆ ಉಂಡೆ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅದು ಕೂಡ. ಚಿತ್ರಾನ್ನ ಮಾಡಿದ್ದಾರೆ. ಆ್ಯಂಡ್ ಐಸ್ ಕ್ರೀಮ್ ಇದೆ, ಜಾಮೂನ್ ಇದೆ. ಇಲ್ಲಿ ನಾನ್ ವೆಜ್ ಐಟಮ್ಸ್ ಯಾವ್ಯಾವುದಿತ್ತು ಅಂತೇಳಿ ತೋರಿಸ್ತೀನಿ. ಚಿಕನ್ ಬಿರಿಯಾನಿ ಎಲ್ಲ ತುಂಬ ಟೇಸ್ಟಾಗಿತ್ತು. ಒಟ್ಟಿನಲ್ಲಿ ಚಿಕನ್ ಬಿರಿಯಾನಿ ಮಾಡಿದರು. ಆ್ಯಂಡ್ ಚಿಕನ್ ಮಸಾಲ, ಚಿಕನ್ ಕಬಾಬ್, ಲೆಮನ್ ಕೊರಿಯಾಂಡರ್ ಚಿಕನ್ ಸೂಪ್ ಆ್ಯಂಡ್ ಅದ್ರ ಜೊತೆ ಫಿಶ್ ಕಬಾಬು ಆ್ಯಂಡ್ ಚಿಕನ್ ಕಬಾಬ್ ಎರಡೂ ಕೂಡ ಇತ್ತು. ಇಲ್ಲಿ ಗೋಬಿ, ಜಾಮೂನು, ವೆಜ್ ಸೂಪ್, ಇದು ವೆಜ್ ಸೂಪು. ಇಲ್ಲಿ ಚಿಕನ್ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ಇದು ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ದಾಲ್ ಫ್ರೈ ವೆಜಿಟೇರಿಯನ್ ಅವ್ರಿಗೆ ದಾಲ್ ಫ್ರೈ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ವೆಜಿಟೇಬಲ್ ಪಲ್ಯ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಆ್ಯಂಡ್ ಕಡಲೆಕಾಳು ಪಲ್ಯ ಆ್ಯಂಡ್ ಲೆಮನ್ ರೈಸ್ ಆ್ಯಂಡ್ ಪ್ಲೈನ್ ರೈಸ್ ಆ್ಯಂಡ್ ಸಾಂಬಾರ್, ರಸಮ್ ಆ್ಯಂಡ್ ಸಾಂಬಾರ್ ಎರಡೂ ಕೂಡ ಇದೆ. ಲಿಮಿಟೆಡ್ ಏನಿಲ್ಲ. ವೆಜ್ ನಾನ್ ವೆಜ್ ಯಾವುದಾದ್ರೂ ತಿನ್ನಬಹುದು ಫುಡ್ನ. ನೋಡಿ ಫುಡ್ಸ್ ಎಲ್ಲ ಕಬಾಬು, ಫಿಶ್ ಕಬಾಬ್ ಎಲ್ಲ ಅವರೇ ತಂದುಕೊಟ್ರು. ರೋಟಿ ಕೂಡ ಇತ್ತು ಆ್ಯಂಡ್ ಹೋಳಿಗೆ ಕೂಡ ಇತ್ತು ವೆಜಿಟೇರಿಯನ್ ಅವ್ರಿಗೆ. ನಾವು ಊಟ ಎಲ್ಲ ಮುಗಿಸಿ ಪೂಲ್ ಕಡೆ ಬಂದ್ವಿ. ಪೂಲಲ್ಲಿ ತುಂಬ ಹೊತ್ತು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾವಿಲ್ಲಿ ರೈನ್ ಡ್ಯಾನ್ಸ್ ಕಡೆ ಹೋದ್ವಿ. ರೈನ್ ಡ್ಯಾನ್ಸ್ 4ಗಿತ್ತು. ಸೊ ರೈನ್ ಡ್ಯಾನ್ಸ್ಗೆ ಹೋಗಿ ರೈನ್ ಡ್ಯಾನ್ಸಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ನಾವು ಕೂಡ
ಕೂಡ ಸ್ವಿಂಗ್ ಎಲ್ಲ ಎಂಜಾಯ್ ಮಾಡಿ ಲಾಸ್ಟಲ್ಲಿ ಅಷ್ಟರಲ್ಲಿ 5 ಆಯಿತು. 5:30 ಹಂಗೆ ನಮ್ಮನ್ನು ಲಾಂಜಲ್ಲಿ ಟೀ ಇತ್ತು. ಟೀಗೆ ಕಾಫಿ, ಟೀ, ಮಿಲ್ಕ್ ಆ್ಯಂಡ್ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಆ್ಯಂಡ್ ಆನಿಯನ್ ಪಕೋಡ ಆ್ಯಂಡ್ ಮಂಗಳೂರು ಬಜ್ಜಿನ ಬಿಸಿ ಬಿಸಿದು ಹಾಕ್ಕೊಡ್ತಿದ್ರು. ಈ ರೀತಿ ಫುಲ್ಲು ಈ ಒಂದು ಹೊಳೆನಲ್ಲಿ ನಮಗೆ ಹಾಫ್ ಆನ್ ಅವರ್ ನಮ್ಮನ್ನು ರೈಡ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಲಾಸ್ಟಲ್ಲಿ ನಮ್ಮನ್ನು ಆ ಕಡೆಗೆ ಡ್ರಾಪ್ ಮಾಡ್ತಾರೆ ಅವರೇನೆ. ಕನ್ನಡ ಸಾಂಗ್ಗಳು ಕೂಡ ಹಾಕ್ತಾಯಿದ್ರು, ರಾಜ್ಕುಮಾರ್ ಸಾಂಗ್ಸು ತುಂಬಾ ಚೆನ್ನಾಗಿತ್ತು. ಆ ಒಂದು ವೆದರ್ಗೆ ಆ ಒಂದು ರೈಡ್ ಹೋಗೋದು ತುಂಬ ಚೆನ್ನಾಗಿ ಇತ್ತು. ನಿಮಗೂ ಟೈಮ್ ಇದ್ದರೆ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಂತ ಅಂದ್ಕೊಂಡಿದ್ರೆ ಒಂದ್ಸಲ ಇಲ್ಲಿ ಟ್ರೈ ಮಾಡಿ ನೋಡಿ. ಯಾರಾದರೂ ಹೋಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಬಾಯ್.